Every great journey begins with a single step. So today, let us learn or study about cloze test. Let us understand the concept of cloze test or numbered gaps. It's also known as numbered gaps. Cloze test andre enu? Cloze test is a variation of the sentence completion test. ವಾಕ್ಯಗಳನ್ನು ಕಂಪ್ಲೀಟ್ ಮಾಡುವಂತಹ ಒಂದು ಪರೀಕ್ಷೆಯ ಒಂದು ಭಾಗವಾಗಿ ಕ್ಲೋಸ್ ಟೆಸ್ಟ್ ಅನ್ನು ನಾವು ಕಲಿತೇವೆ. The candidates are required to make a choice from multiple alternatives for each word blanked out, not in a sentence but in a passage. ಒಂದು ಪ್ಯಾಸೇಜ್ನ ವಿವಿಧ ವಾಕ್ಯಗಳಲ್ಲಿ ಬಿಟ್ಟ ಸ್ಥಳಗಳನ್ನು ಕೊಟ್ಟು ಅದಕ್ಕೆ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಆ ಪ್ಯಾಸೇಜನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ಟು ಪ್ರತಿ ವಾಕ್ಯಕ್ಕೆ ಸೂಕ್ತವಾದ ಉತ್ತರವನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. Thus, this test evaluates the candidate's vocabulary power. ಒಬ್ಬ ಅಭ್ಯರ್ಥಿಯ ಒಂದು ಶಬ್ದ ಸಂಗ್ರಹ ಜ್ಞಾನಕೋಶ ಅಥವಾ ಅವನಿಗೆ ಎಷ್ಟು ವರ್ಡ್ಸ್ನ ನಾಲೆಜ್ ಇದೆ ಅನ್ನೋದನ್ನು ಇಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಆ್ಯಂಡ್ ಹೀಸ್ ಎಬಿಲಿಟಿ ಟು ಜಡ್ಜ್ ದ ಓವರ್ ಆಲ್ ಮೀನಿಂಗ್ ಆಫ್ ಅ ಪ್ಯಾಸೇಜ್ ಇವನ್ ವೆನ್ ಸಮ್ ವರ್ಡ್ಸ್ ಆರ್ ಮಿಸ್ಸಿಂಗ್. ಆ ಒಂದು ಪ್ಯಾರಾಗ್ರಾಫ್ನ ಅನೇಕ ವಾಕ್ಯಗಳಲ್ಲಿ ಕೆಲವು ಪದಗಳು ಇಲ್ಲದೆ ಇರುವಾಗಲೂ ಕೂಡ ಅವನಿಗೆ ಆ ಒಂದು ಪ್ಯಾಸೇಜನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಇಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಅದಕ್ಕೆ ಒಂದು ಪ್ರಾಕ್ಟಿಕಲ್ ಟಿಪ್, ಉಪಾಯ, ಸಲಹೆ, ಪ್ರಾಯೋಗಿಕ ಸಲಹೆ ಏನು ಅಂತ ಹೇಳಿದರೆ, ಎ ಪ್ಯಾಸೇಜ್ ಕನ್ಸಿಸ್ಟ್ ಆಫ್ ಸೆಂಟೆನ್ಸಸ್ ವಿಚ್ ಆರ್ ಲಾಜಿಕಲಿ ರಿಲೇಟೆಡ್ ಟು ಒನ್ ಅನದರ್. ಒಂದು ಪ್ಯಾಸೇಜ್ ಅಂತ ಹೇಳಿದ್ರೆ ತರ್ಕಬದ್ಧವಾಗಿ ಜೋಡಿಸಲ್ಪಟ್ಟಿರುವಂತಹ ವಾಕ್ಯಗಳಿಂದ ಕೂಡಿರುವಂಥದ್ದು ಆಗಿರುತ್ತೆ. ದೇರ್ಫೋರ್ ಫಸ್ಟ್ ಆಫ್ ಆಲ್ ರೀಡ್ ದ ಹೋಲ್ ಪ್ಯಾಸೇಜ್. ಮೊದಲಿಗೆ ಏನು ಮಾಡಬೇಕಂತ ಹೇಳಿದ್ರೆ ಇಡೀ ಪ್ಯಾಸೇಜನ್ನು ಓದಬೇಕು. ಗೆಟ್ ಅ ರಫ್ ಐಡಿಯಾ ಆಫ್ ಇಟ್ಸ್ ಕಂಟೆಂಟ್ಸ್. ಅಲ್ಲಿರುವಂಥ ಕಂಟೆಂಟ್ಗಳ ಒಂದು ರಫ್ ಐಡಿಯಾವನ್ನು ಪಡ್ಕೊಳ್ಬೇಕು. ಅಂದರೆ ಅದು ಪೊಲ್ಯೂಷನ್ ಬಗ್ಗೆ ಇದೆ, ಹ್ಯೂಮನ್ ಬೀಯಿಂಗ್ಸ್ ಬಗ್ಗೆ ಇದೆ, ಕಲರ್ ಬಗ್ಗೆ ಇದೆ, ಆನಿಮಲ್ಸ್ ಬಗ್ಗೆ ಇದೆ, ಸ್ಕಿನ್ ಡಿಸೀಸ್ ಬಗ್ಗೆ ಇದೆ ಅನ್ನುವಂತಹ ಒಂದು ರಫ್ ಐಡಿಯಾವನ್ನು ನಾವು ಪಡ್ಕೋಬೇಕು. ಆ್ಯಂಡ್ ಕೀಪ್ ದೆಮ್ ಇನ್ ಯುವರ್ ಮೈಂಡ್ ಆಸ್ ಎ ಬ್ಯಾಕ್ಗ್ರೌಂಡ್. ಸೊ ಪ್ರತಿಯೊಂದು ವಾಕ್ಯದ ಆ ಬ್ಲ್ಯಾಂಕನ್ನು ಫಿಲ್ ಮಾಡುವಾಗ ನಿಮಗೆ ಏನು ಒಂದು ರಫ್ ಐಡಿಯಾ ಸಿಕ್ಕಿದೆಯೋ ಆ ಐಡಿಯಾವನ್ನು ನಿಮ್ಮ ಬ್ಯಾಕ್ಗ್ರೌಂಡ್ ಆಗಿ ಹಿನ್ನೆಲೆಯಾಗಿ ಬಳಸ್ಕೊಂಡು ಆನ್ಸರ್ ಮಾಡ್ತಾ ಹೋಗಬೇಕು. ಕಾನ್ಸಂಟ್ರೇಟ್ ಆನ್ ದಿಸ್ ಬ್ಯಾಕ್ಗ್ರೌಂಡ್ ಟು ಫೈಂಡ್ ಕ್ಲೂಸ್. ನಿಮಗೆ ಉತ್ತರಿಸಲಿಕ್ಕೆ ಬೇಕಾದಂತಹ ಕ್ಲೂಗೆ ಸಹಾಯಕವಾಗುವಂತಹ ನಾವು ಆ ಹಿನ್ನೆಲೆಯ ಮೇಲೆ ಗಮನವನ್ನು ಕೇಂದ್ರೀಕರಿಸಬೇಕು, ಗಮನದಲ್ಲಿ ಇಟ್ಕೊಂಡಿರಬೇಕು. ಯೂಸ್ ದ ಫಾಲೋಯಿಂಗ್ ಟಿಪ್ಸ್ ಆಸ್ ವೆಲ್. ಈ ಕೆಳಗಿನ ಸಲಹೆಗಳನ್ನು ಕೂಡ ನಾವು ಅನುಸರಿಸಬಹುದು. ಫಸ್ಟ್ ಒನ್, ಇಫ್ ಯು ನೋ ದ ಆನ್ಸರ್ ಇಮಿಡಿಯೇಟ್ಲಿ ಟಿಕ್ ಇಟ್. ನೀವು ಪ್ರಶ್ನೆ ನೋಡಿದ ತಕ್ಷಣವೇ ಉತ್ತರ ನಿಮಗೆ ಹೊಳೆದ್ಬಿಟ್ರೆ ಇಮಿಡಿಯೇಟ್ ಆಗಿ ಮಾರ್ಕ್ ಮಾಡಿ. ಆದರೆ ಸೊ ರೀಡ್ ದ ಕ್ವೆಶ್ಚನ್ ವೆರಿ ಕೇರ್ಫುಲಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. ನೀವು ಎಷ್ಟು ಪ್ರಶ್ನೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತೀರೋ ಅಷ್ಟು ಸ್ಪಷ್ಟವಾಗಿ ಅಲ್ಲಿ ನಿಮಗೆ ಉತ್ತರ ಗೊತ್ತಾಗುತ್ತೆ. ನಿಮಗೆ ಪ್ರಶ್ನೆ ಓದಿದ ತಕ್ಷಣವೇ, ಆಪ್ಷನ್ ನೋಡಿದ ತಕ್ಷಣವೇ ನಿಮಗೆ ಆನ್ಸರ್ ಹೊಳೆದ್ಬಿಟ್ರೆ ಹಿಂದೆ ಮುಂದೆ ನೋಡಬೇಡಿ, ಆನ್ಸರನ್ನು ನೀವು ಟಿಕ್ ಮಾಡಿಬಿಡಿ. ನೋ ಟೆಕ್ನಿಕ್ ಈಸ್ ಟು ಬಿ ಅಡಾಪ್ಟೆಡ್. ನಾವು ಈ ಕ್ಲಿಷ್ಟಕರ ಕಾಂಪ್ಲೆಕ್ಸ್ ಎಕ್ಸಾಂಪಲ್ಸನ್ನು ಬಿಡಿಸಲಿಕ್ಕೆ ಬೇರೆ ಬೇರೆ ಮೆಥಡ್ಸನ್ನು ಫಾಲೋ ಮಾಡ್ತೇವೆ. ಸೊ ಇಂತಹ ಟೈಮಲ್ಲಿ ಅವುಗಳು ಯಾವುದನ್ನು ಕೂಡ ಫಾಲೋ ಮಾಡೋದಕ್ಕೆ ಹೋಗಬೇಡಿ. ದ ಹೋಲ್ ಪ್ರೊಸೆಸ್ ವಿಲ್ ವರ್ಕ್ ಇನ್ ಅ ಫ್ಲ್ಯಾಶ್. ಅಂದರೆ ಒಂದು ಸಾರಿ ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಕ್ಷಣಾರ್ಧದಲ್ಲಿ ಏನಾಗಿರುತ್ತೆ, ನೀವು ಅದಕ್ಕೆ ಆನ್ಸರನ್ನು ಮಾಡಿರ್ತೀರಿ. ಇನ್ನು ಎರಡನೆಯ ಒಂದು ಸಲಹೆ ಏನು ಅಂತ ಹೇಳಿದ್ರೆ, ವೆನ್ ಯು ಆರ್ ನಾಟ್ ಶ್ಯೂರ್ ಆಫ್ ದ ಆನ್ಸರ್, ಯಾವಾಗ ನಿಮಗೆ ಉತ್ತರದ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗುವುದಿಲ್ವೋ, ಮೇಕ್ ದ ರೈಟ್ ಚಾಯ್ಸ್ ಥ್ರೂ ದ ಪ್ರೊಸೆಸ್ ಆಫ್ ಎಲಿಮಿನೇಷನ್. ಎಲಿಮಿನೇಷನ್ ಅಂತ ಹೇಳಿದ್ರೆ ತೆಗೆದು ಹಾಕುವುದು. ಅಂದರೆ ಸೊ
4 ಆಪ್ಷನ್ಸ್ ಇದ್ರೆ 2 ಆಪ್ಷನ್ಸ್ ಪಾಸಿಬಲ್ಲೇ ಇಲ್ಲ ಅಂತ ನೀವು ಡಿಸೈಡ್ ಮಾಡಿಬಿಟ್ರೆ ಸೊ ಉಳಿದ 2 ಆಪ್ಷನ್ಸ್ ಅಲ್ಲಿ ನೀವು ಒಂದನ್ನ ಚೂಸ್ ಮಾಡಬಹುದು. ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಎಲಿಮಿನೇಟ್ ಮಾಡುವಂತಹ ಮೆಥಡ್ ಅನ್ನ ನಾವು ಅಡಾಪ್ಟ್ ಮಾಡಿಕೊಂಡಾಗ ಪ್ರಾಕ್ಟೀಸ್ ಮಾಡಿದಾಗ ನಮಗೆ ಏನಾಗುತ್ತೆ ಆನ್ಸರ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್, ತುಂಬಾ ಸಹಾಯಕಾರಿ ಆಗಿರುತ್ತೆ. ಎಲಿಮಿನೇಷನ್ ಟೆಕ್ನಿಕ್ ಇದನ್ನ ಹೇಗೆ ಬಳಸಬೇಕು ಅನ್ನುವಂಥದ್ದು. ಮೊದಲನೇ ಸ್ಟೆಪ್, ಜಡ್ಜ್ ಇಫ್ ಎನಿ ಆಫ್ ದೆಮ್ ಡಸ್ ನಾಟ್ ಫಿಟ್ ಇನ್ ಟು ದ ಸ್ಟ್ರಕ್ಚರ್. ಎಲಿಮಿನೇಟ್ ಅಂದ್ರೆ ಅಲ್ಲಿ ನೌನ್ ಬರಿಬೇಕಾಗಿರುತ್ತೆ, ಅವರು ವರ್ಬ್ ಕೊಟ್ಟಿರ್ತಾರೆ, ಎಡ್ಜೆಕ್ಟಿವ್ ಕೊಟ್ಟಿರ್ತಾರೆ, ಪ್ರಿಪೋಸಿಷನ್ ಕೊಟ್ಟಿರ್ತಾರೆ. ಸೊ ಆವಾಗ ಆ ಸ್ಟ್ರಕ್ಚರಿಗೆ ಸೂಟ್ ಆಗುವಂತ ಪದ ಯಾವುದು ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನೀವು ಫಿಲ್ ಮಾಡಿ ಬಿಡಬಹುದು ಫಸ್ಟ್ ಸ್ಟೆಪ್ ಅಲ್ಲಿ. ಇನ್ ಸ್ಟೆಪ್ 2 ಏನು ಅಂತ ಹೇಳಿದ್ರೆ, ಜಡ್ಜ್ ಇಫ್ ಎನಿ ಆಫ್ ದೆಮ್ ಡಸ್ ನಾಟ್ ಫಿಟ್ ಇನ್ ವಿತ್ ದ ಮೀನಿಂಗ್. ಅಲ್ಲಿರುವಂತಹ ವಾಕ್ಯದ ಅರ್ಥಕ್ಕೆ ಯಾವುದು ಸೂಟ್ ಆಗೋದಿಲ್ಲ ಅನ್ನೋದನ್ನ ನೀವು ಗಮನಿಸಬೇಕು, ಅದನ್ನ ಎಲಿಮಿನೇಟ್ ಮಾಡಬೇಕು, ಅದನ್ನ ನಿಮ್ಮ ಆಯ್ಕೆಯಿಂದ ನೀವು ಬಿಡಬೇಕು. ಸ್ಟೆಪ್ 3, among or between the remaining apply your awareness of the common usage or nuances of words. ಅಂದ್ರೆ ಆ ಪದಗಳ ಸಾಮಾನ್ಯ ಬಳಕೆ ಏನಿದೆಯೋ ಅದಕ್ಕೆ ನಿಮ್ಮ ತಿಳುವಳಿಕೆಯನ್ನ, ನಿಮ್ಮ ಜ್ಞಾನವನ್ನ ಬಳಸ್ಕೊಳ್ಳಿ. ಅದ್ರ ಜೊತೆಗೆ ಕೆಲವು ಪದಗಳು ಬೇರೆ ಬೇರೆ ಅರ್ಥಗಳನ್ನ ಕೊಡುತ್ತೆ ಸಾಂದರ್ಭಿಕವಾಗಿ, ಅವುಗಳಿಗೆ ನ್ಯೂಯಾನ್ಸಸ್ ಅಂತ ಹೇಳ್ತೇವೆ, ಡಿಫರೆಂಟ್ ಮೀನಿಂಗ್ಸ್ ಅನ್ನ ಕೊಡುತ್ತೆ. ಅವುಗಳ ಬಗ್ಗೆಯೂ ಕೂಡ ನಮಗೆ ಗಮನದಲ್ಲಿ ಇರಬೇಕು. ಇನ್ನು ಸ್ಟೆಪ್ 4 ಏನು ಅಂತ ಹೇಳಿದ್ರೆ, ಟ್ರೈ ಟು ಫೈಂಡ್ ಔಟ್ ಅ ಕ್ಲೂ ಇನ್ ದ ಸೆಂಟೆನ್ಸ್ ಆರ್ ಇನ್ ಅ ಸೆಂಟೆನ್ಸ್ ಪ್ರಿಸೀಡಿಂಗ್ ಆರ್ ಸಕ್ಸೀಡಿಂಗ್. ಹಿಂದೆ ಇರುವ ವಾಕ್ಯ ಆಗಿರ್ಬೋದು ಅಥವಾ ಮುಂದೆ ಇರುವ ವಾಕ್ಯ ಆಗಿರ್ಬೋದು. ಸೊ ಅವುಗಳಿಂದ ಒಂದು ಕ್ಲೂ ಅನ್ನ ಕಂಡುಕೊಳ್ಳಿ ನೀವು ಆನ್ಸರ್ ಮಾಡೋದಕ್ಕೆ. ಸಮಟೈಮ್ಸ್ ದ ಕ್ಲೂ ಇಸ್ ಹಿಡನ್ ಮೆನಿ ಸೆಂಟೆನ್ಸಸ್ ಅವೇ. ಕೆಲವು ಸಾರಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ನೀವು ಯಾವ ವಾಕ್ಯಕ್ಕೆ ಆನ್ಸರ್ ಮಾಡ್ತಾ ಇರ್ತೀರೋ ಅದಕ್ಕೆ ಬೇಕಾದಂತಹ ಕ್ಲೂ ಎಷ್ಟೋ ವಾಕ್ಯಗಳ ಮೊದಲೇ ಮೆನ್ಷನ್ ಆಗಿರ್ಬೋದು ಅಥವಾ ಎಷ್ಟೋ ವಾಕ್ಯಗಳ ನಂತರ ಬಂದಿರಬಹುದು. ಇನ್ನು ಸ್ಟೆಪ್ 5 ಏನಂತ ಹೇಳಿದ್ರೆ, ಇಫ್ ದ ಫೈನಲ್ ಚಾಯ್ಸ್ ಹ್ಯಾಸ್ ನಾಟ್ ಬೀನ್ ರೀಚ್ಡ್ ಇವನ್ ನಾವ್. ಸೊ ಈ ಎಲ್ಲ ಟೆಕ್ನಿಕ್ ಅನ್ನು ಬಳಸಿದಾಗಲೂ ಕೂಡ ನಿಮಗೆ ಕೊನೆಯದಾಗಿ ಉತ್ತರವನ್ನು ಪಡೀಲಿಕ್ಕೆ ಆಗಿಲ್ಲ ಅಂದಾಗ ಅಪ್ಲೈ ದ ಮೆಥಡ್ ಆಫ್ ರೀಸನಿಂಗ್ ಟು ಹಿಟ್ ದ ಟಾರ್ಗೆಟ್. ನಿಮ್ಮ ಗುರಿಯನ್ನು ತಲುಪೋದಕ್ಕೆ ನೀವು ತರ್ಕಬದ್ಧವಾಗಿ ಆಲೋಚಿಸಿ ಉತ್ತರವನ್ನ ನಿರ್ಧಾರ ಮಾಡಿ. ಒಂದು ಉದಾಹರಣೆಯನ್ನ ನೋಡೋಣ. ಇಲ್ಲಿದೆ ನೋಡಿ, ದ ಸ್ಕಿನ್ಸ್ ವರ್ಸ್ಟ್ ಎನಿಮಿ ಈಸ್ ದ ಸನ್. ಇಲ್ಲಿ ಸ್ಪಷ್ಟವಾಗಿ ಕೊಟ್ಬಿಟ್ಟಿದ್ದಾರೆ. ಸೊ ಸ್ಕಿನ್ಸ್ ವರ್ಸ್ಟ್ ಎನಿಮಿ ಈಸ್ ದ ಸನ್ ಅಂದ್ರೆ ನಮ್ಮ ಚರ್ಮದ ಶತ್ರು ಯಾರು ಅಂತ ಹೇಳಿದ್ರೆ ಅದು ಸೂರ್ಯ ಅಂತ ಹೇಳಿ. ಇಫ್ ಯು ಅವಾಯ್ಡ್ ಡ್ಯಾಶ್ ಯು ಕ್ಯಾನ್ ಡ್ಯಾಶ್ to prolong the young and dash skin. The sun dash deprive the skin of dash, hastening the appearance of dash lines and wrinkles that dash is all about. It is dash responsible for many skin dash like pigmentation, discoloration, freckles and dash skin cancer. So protect the skin with a sunscreen or moisturize it daily. ಓಕೆ, ಈ ಒಂದು ಪ್ಯಾಸೇಜ್ ಅನ್ನ ನಾವು ಒಂದ್ಸಾರಿ ಓದಿ ಆದ್ಮೇಲೆ ನಮಗೊಂದು ರಫ್ ಐಡಿಯಾ ಬಂತು. ಏನಂತ ಹೇಳಿದ್ರೆ, ಇದು ಸೂರ್ಯನ ಬಗ್ಗೆ ಇದೆ, ನಮ್ಮ ಚರ್ಮದ ಬಗ್ಗೆ ಇದೆ, ಚರ್ಮದ ಹೆಲ್ತ್ ಬಗ್ಗೆ ಇದೆ ಮತ್ತು ಅದರಿಂದ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಇದೆ ಅಂತ ಗೊತ್ತಾಯ್ತು. ಈಗ ಒಂದೊಂದೇ ಬ್ಲ್ಯಾಂಕ್ ಅನ್ನ ಫಿಲ್ ಮಾಡ್ತಾ ಹೋಗೋಣ. ಸೊ ದ ಸ್ಕಿನ್ಸ್ ವರ್ಸ್ಟ್ ಎನಿಮಿ ಈಸ್ ದ ಸನ್. ಇಫ್ ಯು ಅವಾಯ್ಡ್, ನೀವು ಅವಾಯ್ಡ್ ಮಾಡಿದರೆ ಏನನ್ನ, ಮಚ್ ಅಂದ್ರೆ ತುಂಬಾ ಅಂತ ಇದೆ, ಅಡಿಷನಲ್ ಅಂತ ಹೇಳಿದ್ರೆ ಸೊ ಹೆಚ್ಚಿನ ಅಂತ, ಎಕ್ಸೆಸಿವ್ ಅಂದ್ರೆ ಅದು ಕೂಡ ಹೆಚ್ಚಿನ ಅಂತ ಬರುತ್ತೆ. ಏನು ಹೆಚ್ಚಿನ ನೋಡಿ ಇಲ್ಲಿ, ಸೊ ಸ್ಟ್ರಕ್ಚರ್ ಅಲ್ಲಿ ಅದು ಸೂಟ್ ಆಗೋದಿಲ್ಲ. ಏನನ್ನ ಅವಾಯ್ಡ್ ಮಾಡಿದ್ರೆ, ಎಕ್ಸ್ಟ್ರಾ ಎಕ್ಸ್ಪೋಜರ್ ಟು ದ ಸನ್, ಸೂರ್ಯನಿಗೆ ನಿಮ್ಮನ್ನ ಸೊ ಆ ಬಿಸಿಲಿಗೆ ನೀವು ಎಕ್ಸ್ಪೋಸ್ ಆಗೋದನ್ನ ನೀವು ಅವಾಯ್ಡ್ ಮಾಡಿದ್ರೆ ಏನಾಗುತ್ತೆ,
ಯು ಕ್ಯಾನ್ ಏನು ಇದೆ ಅಲ್ಟರ್ನೇಟಿವ್ಸ್ ಆಪ್ಷನ್ಸ್ ಅಂತ ಹೇಳಿದ್ರೆ ಏಡ್ ಅಂತ ಇದೆ, ಹೆಲ್ಪ್ ಇದೆ, ಅಸಿಸ್ಟ್ ಇದೆ, ಮೇಕ್ ಇದೆ. ಸೊ ಯು ಕ್ಯಾನ್ ಏನಾಗ್ಬೋದು ಆನ್ಸರ್ ಇದರಲ್ಲಿ? ಏಡ್ ಆಗಲ್ಲ, ಹೆಲ್ಪ್, ಅಸಿಸ್ಟ್, ಮೇಕ್ ಅಂತ ಇದೆ. ಸೊ ಯು ಕ್ಯಾನ್ ಹೆಲ್ಪ್. ಓಕೆ, ಹೆಲ್ಪ್ ಈಸ್ ದ ಮೋಸ್ಟ್ ಸೂಟೇಬಲ್ ವರ್ಡ್. ಯು ಕ್ಯಾನ್ ಹೆಲ್ಪ್ ಟು ಪ್ರೊಲಾಂಗ್ ದ ಯಂಗ್. ಪ್ರೊಲಾಂಗ್ ಮೀನ್ಸ್ ಟು ಕಂಟಿನ್ಯೂ ಅಂತ. ಪ್ರೊಲಾಂಗ್ ಲಾಂಗ್ ಟರ್ಮ್ ವರೆಗೂ ನೀವು ಕಂಟಿನ್ಯೂ ಮಾಡುವಂಥದ್ದು. ಯಂಗ್ ಅಂಡ್ ಡ್ಯಾಶ್ ಸ್ಕಿನ್ ಅಂತ ಇದೆ. ಸೊ ಡ್ಯಾಶ್ ಸ್ಕಿನ್ ಅಲ್ಲಿ ಏನ್ ಬರ್ಬೋದು ಅಂತ ಹೇಳಿದ್ರೆ ಸಪ್ಲೆನೆಸ್ ಬರಲ್ಲ, ಯಾಕೆಂದ್ರೆ ಮುಂದೆ ನೌನ್ ಇದೆ. ಲಕ್ಸುರಿ ಸ್ಕಿನ್ ಆಗಲ್ಲ, ರಾಂಗ್ ಆಗುತ್ತೆ. ಬ್ಯೂಟಿ ಮತ್ತೆ ಸ್ಕಿನ್ ಒಟ್ಟಿಗೆ ಬರಲ್ಲ. ಸೊ ಇಲ್ಲಿ ಸರಿಯಾದ ಆಪ್ಷನ್ ಯಾವುದು ಅಂತ ಹೇಳಿದ್ರೆ ಹ್ಯಾಂಡ್ಸಮ್ನೆಸ್ ಆಫ್ ದ ಸ್ಕಿನ್. ನಿಮ್ಮ ಚರ್ಮದ ಒಂದು ಸೌಂದರ್ಯವನ್ನ, ಕಾಂತಿಯನ್ನ ನೀವು ತುಂಬಾ ದಿನಗಳವರೆಗೆ ಎಕ್ಸ್ಟೆಂಡ್ ಮಾಡಲಿಕ್ಕೆ, ಕಂಟಿನ್ಯೂ ಮಾಡಲಿಕ್ಕೆ ನಿಮಗೆ ಏನಾಗುತ್ತೆ? ಹೆಲ್ಪ್ ಆಗುತ್ತೆ. ದ ಸನ್ ಡ್ಯಾಶ್ ಡಿಪ್ರೈವ್ ದ ಸ್ಕಿನ್. ಇಲ್ಲಿ ಕೆಲವೊಂದು ಪದಗಳು ನಮಗೆ ಗೊತ್ತಿಲ್ಲ ಅಂದ್ರೂ ಕೂಡ ನಮಗೆ ಗೊತ್ತಿರುವ ಹಿನ್ನೆಲೆಯ ಆಧಾರದಲ್ಲಿ ಅದು ಏನು ಪಾಸಿಬಲ್ ಮೀನಿಂಗ್ ಅನ್ನು ಕೊಡುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಡಿಪ್ರೈವ್ ಅಂತ ಇದೆ. ಡಿಪ್ರೈವ್ ಅಂತ ಹೇಳಿದ್ರೆ ಡಿಸ್ಟ್ರಾಯ್ ಅಂತ ಅನ್ಕೋಬಹುದು, ಟೇಕ್ ಅವೇ ಅಂತ ಅನ್ಕೋಬಹುದು. ನೋಡೋಣ ಆಪ್ಷನ್ಸ್ ಅನ್ನ. ಕ್ಯಾನ್, ಮೇ, ಶಾಲ್, ವಿಲ್ ಅಂತ ಇದೆ. ಸೊ ಇಲ್ಲಿ ದ ಸನ್ ಇರೋದ್ರಿಂದ ಶಾಲ್ ಬರಲ್ಲ, ದ ನೆಕ್ಸ್ಟ್ ಮೇ ಬರಲ್ಲ. ಸೊ ನಾವು ಯಾವಾಗ ಇದನ್ನ ಅವಾಯ್ಡ್ ಮಾಡ್ತೀವಿ ಅಂತ ಗೊತ್ತಾಗುತ್ತೋ ಅವಾಗ ಸಹಜವಾಗಿ ಸೂರ್ಯ ಏನ್ ಮಾಡ್ತಾನೆ? ದ ಸನ್ ಕ್ಯಾನ್ ಡಿಪ್ರೈವ್ ದ ಸ್ಕಿನ್. ಯಾವ್ದ್ರಿಂದ ನಮ್ಮದನ್ನ ಆ ಸೌಂದರ್ಯವನ್ನ, ಸ್ಕಿನ್ ಹೆಲ್ತ್ ಅನ್ನ ಅದು ಕಿತ್ಕೊಳ್ಬಹುದು ಅಂತ ಹೇಳಿದ್ರೆ ವಾಟರ್ ನೀರು, ಡ್ಯಾಂಪ್ನೆಸ್ ಅಂದ್ರೆ ತೇವಾಂಶ, ವೆಟ್ನೆಸ್ ಅಂದ್ರೂ ಕೂಡ ತೇವಾಂಶ, ಇನ್ನು ಮಾಯಿಶ್ಚರ್. ಸೊ ಇಲ್ಲಿ ನಮ್ಮ ಸ್ಕಿನ್ ಮೇಲೆ ಇರುವಂತಹ ಮಾಯಿಶ್ಚರ್ಗೆ ಏನ್ ಹೇಳ್ತಾರೆ? ಸೊ ತೇವಾಂಶ ಅಂತ ಹೇಳ್ತಾರೆ. ಸೊ ಇಲ್ಲಿ ಡ್ಯಾಂಪ್ನೆಸ್ ಅಂದ್ರೂ ಅರ್ಥ ಒಂದೇ, ವೆಟ್ನೆಸ್ ಅಂದ್ರೂ ಅರ್ಥ ಒಂದೇ, ಮಾಯಿಶ್ಚರ್ ಅಂದ್ರೂ ಅರ್ಥ ಒಂದೇ. ಬಟ್ ಸ್ಕಿನ್ಗೆ ಸಂಬಂಧಪಟ್ಟ ಹಾಗೆ ತೇವಾಂಶ ಕುರಿತು ಮಾತನಾಡುವಾಗ ಸೊ ನಾವು ಮಾಯಿಶ್ಚರ್ ಅನ್ನ ಆಯ್ಕೆ ಮಾಡಿಕೊಳ್ಬೇಕು. ಇನ್ನು ಅದೇ ಪ್ಯಾಸೇಜ್ನ 6, 7, 8, 9 ಮತ್ತು 10ನೇ ಬ್ಲ್ಯಾಂಕ್ಗಳನ್ನ ನೋಡೋಣ. 6ನೇದು, ದ ಅಪಿಯರೆನ್ಸ್ ಆಫ್ ಹೇಸನಿಂಗ್ ಮೀನ್ಸ್ ಫಾಸ್ಟಿಂಗ್ ಅಂತ. ಹೇಸನಿಂಗ್ ದ ಅಪಿಯರೆನ್ಸ್ ಆಫ್ ದೀಸ್ ಆಗ್ಬೇಕಾ, ದೋಸ್ ಆಗ್ಬೇಕಾ, ಸಮ್ ಆಗ್ಬೇಕಾ, ಸರ್ಟೇನ್ ಆಗ್ಬೇಕಾ? ಇಲ್ಲಿ ದೀಸ್ ಬರಲ್ಲ, ಸೊ ದೋಸ್ ಕೂಡ ಬರಲ್ಲ. ಸೊ ಇನ್ನು ಸಮ್ ಕೂಡ ಬಳಸೋದು ತಪ್ಪಾಗತ್ತೆ. ಸೊ ಸರಿಯಾದ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಸರ್ಟೇನ್ ಲೈನ್ಸ್ ಅಂಡ್ ರಿಂಕಲ್ಸ್. ಸರ್ಟೇನ್ ಲೈನ್ಸ್ ಅಂಡ್ ರಿಂಕಲ್ಸ್. ದ್ಯಾಟ್ ಗ್ರೋಯಿಂಗ್ ಅಂತ ಇದೆ, ಇನ್ಕ್ರೀಸಿಂಗ್ ಅಂತ ಇದೆ, ಏಜಿಂಗ್ ಅಂತ ಇದೆ, ಮೆಲೋಯಿಂಗ್ ಅಂತ ಇದೆ. ಓಕೆ, ಸೊ ದ್ಯಾಟ್ ಏನಾಗಬೇಕು? ಸೊ ರಿಂಕಲ್ಸು ಮತ್ತೆ ಲೈನ್ಸು ನಮ್ಮ ಮುಖದ ಮೇಲೆ, ಸ್ಕಿನ್ ಅಲ್ಲಿ ಕಾಣ್ತಾ ಇದ್ದಾವೆ ಅಂದ್ರೆ ಅದು ಏನನ್ನ ಸೂಚಿಸುತ್ತೆ? ಅದು ಏಜಿಂಗ್ ಅನ್ನ ಸೂಚಿಸುತ್ತೆ, ವಯಸ್ಸಾಗುವಿಕೆಯನ್ನ ಕುರಿತಾಗಿ ಅದು ಹೇಳ್ತಾ ಇದೆ. ಇನ್ನು ಇಟ್ ಈಸ್ ಡ್ಯಾಶ್ ರೆಸ್ಪಾನ್ಸಿಬಲ್ ಅಂತ ಇದೆ. ಡ್ಯಾಶ್ ರೆಸ್ಪಾನ್ಸಿಬಲ್ ಆಲ್ಸೋ ಆಗ್ಬೇಕಾ, ಬಿಸೈಡ್ಸ್ ಆಗ್ಬೇಕಾ, ಇವನ್ ಆಗ್ಬೇಕಾ, ಪಾಸಿಬ್ಲಿ ಆಗ್ಬೇಕಾ? ಇಟ್ ಈಸ್ ಪಾಸಿಬ್ಲಿ ರೆಸ್ಪಾನ್ಸಿಬಲ್. ಓಕೆ, ಕನ್ಸಿಡರ್ ಮಾಡ್ಬೋದು. ಇಟ್ ಈಸ್ ಇವನ್ ರೆಸ್ಪಾನ್ಸಿಬಲ್ ಫಾರ್ ಮೆನಿ ಸ್ಕಿನ್ ಕನ್ಸಿಡರ್ ಮಾಡ್ಬೋದು. ಬಟ್ ಬಿಸೈಡ್ಸ್ ಫಸ್ಟ್ ರೌಂಡ್ ಅಲ್ಲೇ ನಾವು ಇದನ್ನ ಎಲಿಮಿನೇಟ್ ಮಾಡಿ ಬಿಡ್ತೇವೆ. ಇನ್ನು ಇದರಲ್ಲಿ ಇವನ್ ಇದೆ, ಪಾಸಿಬ್ಲಿ ಇದೆ. ಸೊ ಪಾಸಿಬ್ಲಿಯನ್ನ ನೆಕ್ಸ್ಟ್ ನಾವು ಎಲಿಮಿನೇಟ್ ಮಾಡ್ತೇವೆ. ಇರೋದು ಆಲ್ಸೋ ಮತ್ತು ಇವನ್ ಇದೆ. ಇದರಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಗುವಂಥದ್ದು ಯಾವುದು? ಆಲ್ಸೋ ಅನ್ನೋದು ಆಗುತ್ತೆ. ಹಾಗಾಗಿ ನಾವು ಇಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಮೆನಿ ಸ್ಕಿನ್ ಏನಾಗುತ್ತೆ?
ಇಚಸ್ ಅಂದರೆ ತುರಿಕೆ, ಇಲ್ನೆಸ್ ಅಂದರೆ ಅನಾರೋಗ್ಯ, ಕ್ವೆಶ್ಚನ್ಸ್ ಅಂದರೆ ಪ್ರಶ್ನೆಗಳು, ಪ್ರಾಬ್ಲಮ್ಸ್ ಅಂದರೆ ಸಮಸ್ಯೆಗಳು. ಇಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಮೆನಿ ಸ್ಕಿನ್ ಪ್ರಾಬ್ಲಮ್ಸ್ ಈಸ್ ದ ರೈಟ್ ಆನ್ಸರ್. ಲೈಕ್ ಫಿಗ್ಮೆಂಟೇಷನ್, ಆ ಪ್ರಾಬ್ಲಮ್ಸ್ ಯಾವುದು ಅಂತ ಹೇಳಿದ್ರೆ ನೋಡಿ, ಫಿಗ್ಮೆಂಟೇಷನ್, ಡಿಸ್ಕಲರೇಷನ್, ಫ್ರೆಕಲ್ಸ್, ಕಪ್ಪು ಚುಕ್ಕೆಗಳಾಗಿರ್ಬೋದು, ಕಪ್ಪು ಕಲೆಗಳಾಗಿರ್ಬೋದು. ಆ್ಯಂಡ್ ನಂಬರ್ 10 ಇದೆ ನೋಡಿ, ಬ್ಲ್ಯಾಂಕ್ ಏನು ಬರಬೇಕು, ಸರ್ಟನ್ಲಿ ಅಂತ ಇದೆ, ಇವನ್ ಅಂತ ಇದೆ, ಸಮ್ ಅಂತ ಇದೆ, ಸರ್ಟನ್ ಅಂತ ಕೂಡ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಫ್ರೆಕಲ್ಸ್ ಆ್ಯಂಡ್ ಈವನ್ ಸ್ಕಿನ್ ಕ್ಯಾನ್ಸರ್ ಏನಾಗಬೇಕು? ಸರಿಯಾದ ಉತ್ತರ ಈವನ್ ಅಂತ ಬರಬೇಕು. ಸಮ್ ಸ್ಕಿನ್ ಕ್ಯಾನ್ಸರ್ ಇದನ್ನು ಫಸ್ಟ್ ರೌಂಡಲ್ಲೇ ನಾವು ತೆಗೆದುಬಿಡ್ತೇವೆ. ಓಕೆ, ನೆಕ್ಸ್ಟ್ ಸರ್ಟನ್ಲಿ ಆ್ಯಂಡ್ ಸರ್ಟನ್ ಅಂತ ಇದೆ. ಸೊ ಇಲ್ಲಿ ಆಲ್ಮೋಸ್ಟ್ ನೆಕ್ಸ್ಟ್ ರೌಂಡಲ್ಲಿ ಇವೆರಡನ್ನು ನಾವು ಎಲಿಮಿನೇಟ್ ಮಾಡ್ತೇವೆ. ಸೊ ಹಾಗಾಗಿ ಉಳಿಯುವಂಥದ್ದು ಒಂದೇ ಒಂದು, ಈವನ್. ಸೊ ದಟ್ ಈಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್. ಓಕೆ, ವಿ ವಿಲ್ ಸಿ ಒನ್ ಮೋರ್ ಎಕ್ಸಾಂಪಲ್. ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಇನ್ ಆಲ್ ಕಾಂಪೋಸಿಷನ್ಸ್, ಏನೆಲ್ಲ ಸೃಷ್ಟಿಗಳಾಗಿದಾವೋ, ಡ್ಯಾಶ್ ಈಸ್ ದ ಮೋಸ್ಟ್ ಡ್ಯಾಶ್ ವರ್ಚು. ವರ್ಚು ಅಂತ ಹೇಳಿದ್ರೆ ಸದ್ಗುಣ. ಯು ಶುಡ್ ರೈಟ್ ಇಟ್ ಇನ್ ಅ ಸಿಂಪಲ್ ಅಂಡ್ ಡ್ಯಾಶ್ ಮ್ಯಾನರ್. ಅದನ್ನ ನೀವು ಸರಳ ಮತ್ತು ಡ್ಯಾಶ್ ರೀತಿಯಲ್ಲಿ ಬರಿಬೇಕು. ದ ವರ್ಡ್ಸ್ ಚೂಸನ್ ಶುಡ್ ಬಿ ಡ್ಯಾಶ್ ಇನ್ ಮೀನಿಂಗ್. ನಾವು ಆಯ್ಕೆ ಮಾಡಿದಂಥ ಪದಗಳು ಅರ್ಥದಲ್ಲಿ ಡ್ಯಾಶ್ ಆಗಿರಬೇಕು. ಟ್ರೈ ನಾಟ್ ಟು ಯೂಸ್ ಡ್ಯಾಶ್ ವರ್ಡ್ಸ್. ಇಂಥ ಪದಗಳನ್ನು ಅತಿ ವಿರಳವಾಗಿ ಬಳಸಿ. ಬಿಕಾಸ್ ದೇ ಆರ್ ಡ್ಯಾಶ್ ಅಂತ ಇದೆ. ಡು ನಾಟ್ ಅಲೌ ಪೊಯಿಟಿಕ್ ಇಮೇಜಸ್. ಈ ಕಾವ್ಯಾತ್ಮಕ ಚಿತ್ರಗಳಾಗಿರ್ಬೋದು ಅಥವಾ ಡ್ಯಾಶ್ ಟು ಸ್ಪಾಯ್ಲ್ ದ ಗ್ರೇಸ್ ಆಫ್ ಗುಡ್ ಸ್ಟೈಲ್. ಒಳ್ಳೆಯ ಒಂದು ಬರವಣಿಗೆ ಶೈಲಿಯ ಒಂದು ಸೊಬಗನ್ನು ನಾವು ನಾಶ ಮಾಡಲಿಕ್ಕೆ ಹೋಗಬಾರ್ದು ಅಂತ ಇದೆ. ಇಟ್ ಈಸ್ ನೋ ಲಾಂಗರ್ ಡ್ಯಾಶ್ ಟು ಸ್ಟಫ್ ಯುವರ್ ಕಾಂಪೋಸಿಷನ್ ವಿತ್ ಟೂ ಮೆನಿ ಡ್ಯಾಶ್ ಆರ್ ಪ್ರೋವರ್ಬ್ಸ್, ಎಸ್ಪೆಷಲಿ ಇಫ್ ದೇರ್ ರಿಲೆವೆನ್ಸ್ ಈಸ್ ಡ್ಯಾಶ್ ಅಂತ ಇದೆ. ಓಕೆ, ಈ ಡ್ಯಾಶ್ಗಳನ್ನು ಬ್ಲ್ಯಾಂಕ್ಸನ್ನು ಒಂದೊಂದಾಗಿ ಫಿಲ್ ಮಾಡ್ತಾ ಹೋಗೋಣ ಅವುಗಳ ಅಲ್ಟರ್ನೇಟಿವ್ಸ್ ಒಂದಿಗೆ. ಫಸ್ಟ್ alternatives. In all compositions dash is the most ಅಂತ ಇದೆ. ಕಾಂಪ್ಲೆಕ್ಸಿಟಿನ, ಫ್ಲರಿಶ ಅಥವಾ ರಿಸರ್ವ. ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಆಯ್ಕೆಯಲ್ಲಿಯೇ ನಾವೇನು ಮಾಡ್ತೇವೆ, ಈ ರಿಸರ್ವನ್ನು ಮತ್ತು ಈ ಫ್ಲರಿಶನ್ನು ಬಿಟ್ಟುಬಿಡ್ತೇವೆ. ಓಕೆ, ಈಗ ಕಾಂಪ್ಲೆಕ್ಸಿಟಿ ಮತ್ತು ಸಿಂಪ್ಲಿಸಿಟಿ. ಇಲ್ಲಿ ಮುಂದೆ ಎರಡನೇ ಸಾಲಲ್ಲಿ ವರ್ಚು ಅಂತ ಹೇಳಿದ್ದಾರೆ. ಕಾಂಪ್ಲೆಕ್ಸಿಟಿ ಅನ್ನೋದು ವರ್ಚು ಆಗಲ್ಲ, ಸದ್ಗುಣ ಆಗಲ್ಲ. ಸೊ ಹಾಗಾಗಿ ವಿ ಎಲಿಮಿನೇಟ್ ದಿಸ್ ಆಲ್ಸೋ. ದೆನ್ ಸಿಂಪ್ಲಿಸಿಟಿ ಈಸ್ ದ ರೈಟ್ ಆನ್ಸರ್. ಸರಳತೆ ಅನ್ನೋದು ತುಂಬ ಅತ್ಯಮೂಲ್ಯವಾದಂತಹ ಸದ್ಗುಣ. ಈಗ ಎರಡನೇದು ದ ಮೋಸ್ಟ್ ಡ್ಯಾಶ್ ವರ್ಚು ಅಂತ ಇದೆ. ಹಿಡನ್ ಅಂದರೆ ಮುಚ್ಚಿಟ್ಟಂತಹ ಒಂದು ಸದ್ಗುಣ. ಡಿಸ್ಕ್ರೈಬ್ಡ್ ಅಂದರೆ ವರ್ಣಿಸಿದಂತಹ, ಡಿಪಿಕ್ಟೆಡ್ ಅಂದರೆ ಚಿತ್ರಿಸಿದಂತಹ, ಅಡ್ಮೈರ್ಡ್ ಅಂದರೆ ಮೆಚ್ಚಿಕೊಂಡಂತಹ. ಆ್ಯಕ್ಚುಲಿ ಒಬ್ಬ ವ್ಯಕ್ತಿಯ ಗುಣವನ್ನು ನಾವೇನು ಮಾಡ್ತೇವೆ, ಸೊ ಮೆಚ್ಚಿಕೊಳ್ತೇವೆ. ಇನ್ನು ಫಸ್ಟ್ ಇದರಲ್ಲೇ ಏನಂತ ಹೇಳಿದರೆ, ಸೊ ಹಿಡನ್ ಅನ್ನು ನಾವು ಬಿಟ್ಬಿಡ್ತೇವೆ. ಆಮೇಲೆ ಡಿಪಿಕ್ಟೆಡ್ ಚಿತ್ರಿಸುವುದನ್ನು ಬಿಟ್ಬಿಡ್ತೇವೆ, ಎಲಿಮಿನೇಟ್. ಓಕೆ, ಡಿಸ್ಕ್ರೈಬ್ಡ್ ಮತ್ತು ಅಡ್ಮೈರ್ಡ್ ಉಳಿಯುತ್ತೆ. ಸೊ ಇದಕ್ಕೆ ಸೂಟೇಬಲ್ ವರ್ಡ್ ಯಾವುದು ಅಂತ ಹೇಳಿದ್ರೆ, ಸೂಕ್ತವಾದ ಆನ್ಸರ್ ಯಾವುದು? ಅಡ್ಮೈರ್ಡ್ ಆಗಿದೆ. ಯು ಶುಡ್ ರೈಟ್ ಇನ್ ಅ ಸಿಂಪಲ್ ಅಂಡ್ ಡ್ಯಾಶ್ ಮ್ಯಾನರ್ ಅಂತ ಇದೆ. ಡೆಕೋರೇಟಿವ್, ಶೋವಿ, ಆರ್ನೇಟ್ ಅಂಡ್ ಸ್ಟ್ರೇಟ್ ಫಾರ್ವರ್ಡ್. ಡೆಕೋರೇಟಿವ್ ಅಂದರೆ ತುಂಬ ಅಲಂಕಾರಿಕ ಭಾಷೆಯಲ್ಲಿ ಬರಿಬೇಕು. ಶೋವಿ ಇದನ್ನು ಫಸ್ಟ್ ರೌಂಡಲ್ಲೇ ಎಲಿಮಿನೇಟ್ ಮಾಡ್ತೇವೆ. ಆರ್ನೇಟ್ ಅಂದರೆ ಗ್ರ್ಯಾಂಡ್ ಲ್ಯಾಂಗ್ವೇಜಲ್ಲಿ ಬರಿಬೇಕು ಅಂತ, ಅದನ್ನು ಕೂಡ ನಾವೇನು ಮಾಡ್ತೇವೆ, ಸೊ ಎಲಿಮಿನೇಟ್ ಮಾಡ್ತೇವೆ. ಈಗಿರೋದು ಡೆಕೋರೇಟಿವ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್. ಸಿಂಪಲ್ ಆಗಿ ಬರಿಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದರೆ, ಸೊ ನೆಕ್ಸ್ಟ್ ಡೆಕೋರೇಟಿವ್ ಆಗಿ ಬರೆಯುವ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಏನಾಗಿರಬೇಕು ಅದು? ಇಟ್ ಶುಡ್ ಬಿ ಸ್ಟ್ರೈಟ್ ಫಾರ್ವರ್ಡ್ ಆಗಿರಬೇಕು. ಇನ್ ದ ವರ್ಡ್ಸ್ ಚೂಸನ್ ಶುಡ್ ಬಿ, ದ ವರ್ಡ್ಸ್
chosen should be ಏನಾಗಿರಬೇಕು? haphazard, quick, discriminating and clear. ಸೊ ಫಸ್ಟ್ ಇದರಲ್ಲೇ haphazard ನಾವು ಎಲಿಮಿನೇಟ್ ಮಾಡ್ತೇವೆ. ಡಿಸ್ಕ್ರಿಮಿನೇಟಿಂಗ್ ಅಂತ ಹೇಳಿದ್ರೆ ಭೇದ ಭಾವ ಮಾಡುವಂಥದ್ದು, ಇದನ್ನು ಎಲಿಮಿನೇಟ್ ಮಾಡ್ತೇವೆ. ಇನ್ನು ಕ್ವಿಕ್ ಇನ್ ಮೀನಿಂಗ್ ಆಗಿರಬೇಕು, ಇಲ್ಲ ಕ್ಲಿಯರ್ ಇನ್ ಮೀನಿಂಗ್ ಆಗಿರಬೇಕು. ಸೊ ಇಲ್ಲಿ ಅತ್ಯಂತ ಸೂಕ್ತವಾದಂಥದ್ದು ಯಾವುದು? ಸೊ ಕ್ಲಿಯರ್ ಆಗಿದೆ. ಹಾಗಾಗಿ ವಿ ಗೋ ಫಾರ್ ಕ್ಲಿಯರ್. ಕ್ಲಿಯರ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಇನ್ ಮೀನಿಂಗ್, ಸ್ಪಷ್ಟವಾಗಿರಬೇಕು ಅರ್ಥದಲ್ಲಿ. ಟ್ರೈ ನಾಟ್ ಟು ಯೂಸ್, ಟ್ರೈ ನಾಟ್ ಟು ಯೂಸ್ ಡ್ಯಾಶ್ ವರ್ಡ್ಸ್ ಅಂತ ಇದೆ. ಅದೇನು ಡಿಫಿಕಲ್ಟ್ ವರ್ಡ್ಸಾ ಅಥವಾ ಶಾರ್ಟ್ ವರ್ಡ್ಸಾ, ಅಪ್ರೋಪ್ರಿಯೇಟ್ ವರ್ಡ್ಸಾ, ಸ್ಮಾಲ್ ವರ್ಡ್ಸಾ? ಶಾರ್ಟ್ ವರ್ಡ್ಸ್ ಅನ್ನ ಬಿಟ್ಬಿಡಿ, ಇನ್ನು ಸ್ಮಾಲ್ ವರ್ಡ್ಸ್ ಅನ್ನು ಕೂಡ ಬಿಟ್ಬಿಡಿ. ಟ್ರೈ ನಾಟ್ ಟು ಯೂಸ್, ಟ್ರೈ ನಾಟ್ ಟು ಯೂಸ್. ಓಕೆ, ಇಂತಹದ್ದು ಬಳಸದೇ ಇರೋದನ್ನ ಪ್ರಯತ್ನಿಸಿ ಅಂತ ಹೇಳಿದ್ದಾರೆ. ಅಂದ್ರೆ ಸರಿಯಾದದನ್ನ ಬಳಸಬೇಡಿ ಅಂತ ಹೇಳಕ್ಕಾಗಲ್ಲ. ಯಾವುದನ್ನ ಬಳಸಬೇಡಿ ಅಂತ ಹೇಳ್ತಾರೆ? ಡಿಫಿಕಲ್ಟ್ ವರ್ಡ್ ಅನ್ನ ಬಳಸಬೇಡಿ ಅಂತ ಹೇಳ್ತಾರೆ. ಸೊ ಆಪ್ಷನ್ ಎ, ಡಿಫಿಕಲ್ಟ್ is the right answer. Then same passage continues with the sixth answer. Because ಯಾಕೆ ಅಂತ ಹೇಳಿದ್ರೆ they are dash ಅಂತ ಇದೆ. ಯಾಕೆ ನಾವು ಅಂತ ಪ್ರಯತ್ನವನ್ನ ಮಾಡಬಾರ್ದು ಅಂತ ಹೇಳಿದ್ರೆ ಫೆಮಿಲಿಯರ್, ಡಿಸ್ಟಂಟ್ ಫಸ್ಟ್ ರೌಂಡ್ ಅಲ್ಲೇ ನಾವು ತೆಗೆದುಬಿಡ್ತೇವೆ, ಎಲಿಮಿನೇಟ್. ಈಗ ಲಿಟ್ರರಿ, ಫೆಮಿಲಿಯರ್ ಮತ್ತು ಅಡ್ಮೈರ್ಡ್ ಯಾರೂ ಕೂಡ ಸೊ ಫೆಮಿಲಿಯರ್ ಅಂದ್ರೆ ತುಂಬಾ ಪರಿಚಯ ಇರೋ ಪದಗಳನ್ನ ಬಳಸಬೇಡಿ ಅಂತ ಹೇಳಲ್ಲ, ಬರವಣಿಗೆಯಲ್ಲಿ ಬಳಸಿ ಅಂತಾನೆ ಹೇಳ್ತಾರೆ ಅಲ್ವಾ. ಸೊ ಆಮೇಲೆ ಅಡ್ಮೈರ್ಡ್ ಮತ್ತು ಲಿಟ್ರರಿ ಯಾಕೆ, ಬಿಕಾಸ್ ಯಾಕೆ ಅವುಗಳನ್ನ ಬಳಸಬಾರ್ದು ಅಂತ ಹೇಳಿದ್ರೆ ಅವುಗಳು ಲಿಟ್ರರಿ ಆಗಿರ್ತವೆ, ಸಾಹಿತ್ಯಿಕವಾಗಿರ್ತವೆ, ಸಾಹಿತ್ಯಿಕ ಅರ್ಥವನ್ನ ಹೊಂದಿರ್ತವೆ. ಸೊ ಹಾಗಾಗಿ ಯಾವ ಪದ ಬೇಕೋ ಆ ಪದ ಬಳಸೋದಕ್ಕೆ ಹೋಗಬಾರ್ದು. Number 7, do not allow poetic images or pictures, stories, similes and examples. ಇಲ್ಲಿ ಫಸ್ಟ್ ರೌಂಡ್ ಅಲ್ಲಿ ನಾವೇನ್ ಮಾಡ್ತೇವೆ? ಸೊ ಪಿಕ್ಚರ್ಸ್ ಅನ್ನ ರಿಮೂವ್ ಮಾಡ್ತೇವೆ, ಆಮೇಲೆ ಸ್ಟೋರೀಸ್ ಅನ್ನು ಕೂಡ ರಿಮೂವ್ ಮಾಡ್ತೇವೆ. ಇನ್ನು ಉಳಿದಿರೋದು ಸಿಮಿಲೀಸ್ ಅಂಡ್ ಎಕ್ಸಾಂಪಲ್ಸ್. ಯಾವಾಗ ಇಲ್ಲಿ ಪದ ಪೊಯೆಟಿಕ್ ಅಂತ ಬಳಕೆಯಾಗಿದೆಯೋ ಸೊ ಆವಾಗ ಅಲ್ಲಿ ನಾವು ಬಳಸುವಂತಹದ್ದು ಎಕ್ಸಾಂಪಲ್ಸ್ ಅಲ್ಲ. ಇಲ್ಲಿ ಇಮೇಜಸ್ ಅಂತ ಬಂದಿದೆ ಅಂತ ಹೇಳಿದ್ರೆ ಅದರೊಟ್ಟಿಗೆ ಬಳಕೆಯಾಗೋದು ಸಿಮಿಲೀಸ್ ಆಗಿರುತ್ತೆ. ಅಲಂಕಾರಗಳಲ್ಲಿ ಒಂದು ಸಿಮಿಲೀಸ್ ಅಂತ ಹೇಳಿದ್ರೆ. ಇನ್ನು ನೆಕ್ಸ್ಟ್ 8th one, it is no longer disliked, uncommon, difficult and fashionable ಅಂತ ಇದೆ. ಸೊ ಇದರಲ್ಲಿ ನಾವು ಫಸ್ಟ್ ಡಿಸ್ಲೈಕ್ ಅನ್ನ ಎಲಿಮಿನೇಟ್ ಮಾಡ್ತೇವೆ. ಇನ್ನು ಅನ್ಕಾಮನ್ ಉಳಿದಿದೆ, ಡಿಫಿಕಲ್ಟ್ ಉಳಿದಿದೆ, ಫ್ಯಾಷನೇಬಲ್ ಅಂತ ಉಳಿದಿದೆ. ಸೊ ವಿ ರಿಮೂವ್ ಡಿಫಿಕಲ್ಟ್ ಅಂಡ್ ಉಳಿದಿರೋದು ಅನ್ಕಾಮನ್ ಮತ್ತು ಫ್ಯಾಷನೇಬಲ್. ಅಂದ್ರೆ ಸೊ ವಿ ಕ್ಯಾನ್ ಯೂಸ್ ಫ್ಯಾಷನೇಬಲ್. ಫ್ಯಾಷನೇಬಲ್ ಇಲ್ಲಿ ಸೂಕ್ತವಾದ ಉತ್ತರ ಆಗಿದೆ. ಹಾಗಾಗಿ ಸೊ ಫ್ಯಾಷನೇಬಲ್ ಇಸ್ ದ ರೈಟ್ ಆನ್ಸರ್. The next question, to stuff your composition with too many ಏನಾಗಬೇಕು? ಫಿಲಾಸಫಿ ವಿತ್ ಟೂ ಮೆನಿ ರೈಟರ್ಸ್ ಅಂತೂ ಸಾಧ್ಯ ಇಲ್ಲ, ರಿಮೂವ್ ಮಾಡಿ. ಸಿಸ್ಟಮ್ಸ್ ಅನ್ನ ರಿಮೂವ್ ಮಾಡಿ. ಫಸ್ಟ್ ಎಲಿಮಿನೇಷನ್ ಸ್ಟೆಪ್ ಅಲ್ಲಿ ಇವೆರಡನ್ನ ತೆಗೆದುಬಿಡ್ತೇವೆ. ಇನ್ನು ಫಿಲಾಸಫೀಸ್ ಅಂತ ಆಗಬೇಕು ಅಥವಾ ಕೊಟೇಶನ್ಸ್ ಅಂತ ಆಗಬೇಕು. ಎರಡರಲ್ಲಿ ಒಂದು ಪಾಸಿಬಲ್ ಇದೆ. ಮುಂದೆ ನೋಡಿ, ಆರ್ ಪ್ರೋವರ್ಬ್ಸ್ ಅಂತ ಇದೆ. ಪ್ರೋವರ್ಬ್ಸ್ ಅಂದ್ರೆ ಗಾದೆ ಮಾತುಗಳು. ಅದರೊಟ್ಟಿಗೆ ಸೂಕ್ತವಾಗುವಂತಹ ಪದ ಯಾವುದು? ಕೊಟೇಶನ್ಸ್. ಕೊಟೇಶನ್ಸ್ ಅಂಡ್ ಪ್ರೋವರ್ಬ್ಸ್, ಎಸ್ಪೆಷಲಿ if their relevance is good, observed, clear, doubtful. ಇಲ್ಲಿ if ಅನ್ನು ಬಳಸಲಾಗಿದೆ. if their relevance is, ಅವುಗಳ ಸಂಬಂಧ ಸಮಂಜಸವಾಗಿಲ್ಲದಿದ್ದರೆ, ವಿಶೇಷವಾಗಿ ಅಂತ ಹೇಳಿದ್ದಾರೆ, ಆವಾಗ ನಾವು ಕ್ಲಿಯರ್, ಗುಡ್ ಮತ್ತೆ ಒಬ್ಸರ್ವ್ಡ್ ಇವು ಮೂರನ್ನು ಬಿಡ್ತೇವೆ. ಸೊ ಡೌಟ್ಫುಲ್ ಆಗಿದ್ರೆ, ನಿಮಗೆ ಅವು ಸಂದೇಹದಿಂದ ಕೂಡಿದ್ರೆ ಅಂತ ಅರ್ಥ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಈಸ್ ಡೌಟ್ಫುಲ್. ಓಕೆ,
With this, we end learning and practicing close test. I hope this video is useful to you. ನೀವು ಈ ವಿಡಿಯೋವನ್ನು ನೋಡಿದಿರಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಮುಂದಿನ ವಿಡಿಯೋಗಳಿಗಾಗಿ, ಉಪಯುಕ್ತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.